ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ಏಂಜಲ್ಸ್. ಇವತ್ತಿನ ಮೂವಿ ಸ್ಟೋರಿ ಎಕ್ಸ್ಪ್ಲೇನ್ ಮಾಡ್ತಾ ಇರುವಂಥದ್ದು. ದಯವಿಟ್ಟು ಈ ಮೂವಿ ಎಲ್ಲರೂ ಯೂಟ್ಯೂಬಲ್ಲಿ ನೋಡಿ, ತುಂಬ ಚೆನ್ನಾಗಿದೆ. ಮೂವಿ ಹೆಸರು ಬಂದು ನೋಡ್ತಾ ಇದ್ದೀರಾ, ಮೂವಿ ಹೆಸರು ದ ಮಮ್ಮಿ ಅಂತ ಹೇಳಿ. ಈ ವರ್ಷದ 26ನೇ ವರ್ಷದ ದ ಬೆಸ್ಟ್ ಹಾರರ್ ಮೂವಿ ಅಂತ ಹೇಳ್ಬೋದು. ತುಂಬಾ ಮೈ ಜುಮ್ ಅನಿಸುತ್ತೆ ನೀವು ನೋಡಿದರೂ ಕೂಡ. ತುಂಬ ಚೆನ್ನಾಗಿದೆ ಈ ಮೂವಿ ಕೂಡ, ಅಷ್ಟು ರಿಯಲಿಸ್ಟಿಕ್ ಆಗಿ ಮಾಡಿದ್ದಾರೆ ಈ ಮೂವಿನ. ಹಾಗಾಗಿ ಪ್ರತಿಯೊಬ್ಬರು ಈ ಮೂವಿನ ನೋಡಲೇಬೇಕು. ಭಯ ಪಡ್ತೀವಿ, ನಮಗೆ ಹೆದರಿಕೆ ಆಗುತ್ತೆ ಅಂದರೆ ಈ ಮೂವಿ ನೋಡೋಕೆ ಹೋಗ್ಬಿಡಿ. ಯಾಕಂದರೆ ಅದರಲ್ಲಿರ್ತಕ್ಕಂಥ ಹಾರರ್ ಗ್ರಾಫಿಕ್ ಇದೆಯಲ್ಲ, ಯಪ್ಪ ಮೈಯೆಲ್ಲ ಮೈಂಡ್ ಜುಮ್ ಅಂದು ಹೋಗ್ಬಿಡುತ್ತೆ. ಹಾಗಾಗಿ ನಾವು ಸ್ವಲ್ಪ ನೋಡಿರೋ ಮಟ್ಟಿಗೆ ಇವಾಗ ಕಥೆನ ಹೇಳ್ತೀವಿ. ಬನ್ನಿ ಶುರು ಮಾಡೋಣ. ಮೊದಲನೇ ಸ್ಟಾರ್ಟಿಂಗ್ ಕತೆ ಏನಿರುತ್ತೆ ಅಂದರೆ, ಈ ಮೂವಿ ಕತೆ ಬಂದು ಏನಪ್ಪ ಅಂತಂದರೆ, ಇದು ಒಂದು ಈಜಿಪ್ಟ್ನ ಪಿರಮಿಡ್ ಅಂದರೆ ಮಮ್ಮಿ ಕತೆ ಆಗಿರುತ್ತೆ. ಏನಪ್ಪ ಅಂತಂದರೆ, ಇಬ್ಬರು ಕಪಲ್ಸ್ ಒಂದು ಶವನ ತುಂಬ ವರ್ಷದಿಂದ ಒಂದು ಶವದ ಅಂದರೆ ಈಜಿಪ್ಟ್ ಅಂದರೆ ಕೆಪೆನ್ ಬಾಕ್ಸಲ್ಲಿ ಒಂದು ಶವನ ಇಟ್ಟಿರ್ತಾರೆ. ಇದು ಒಂದು ಈಜಿಪ್ಟ್ನ ಕತೆ ಆಗಿರುತ್ತೆ. ತುಂಬ ಒಳ್ಳೆ ಹಾರರ್ ಮೂವಿ ಅಂತ ಹೇಳ್ಬೋದು ಇದನ್ನು. ಹಾಗಾಗಿ ಒಂದು ಕೆಪೆನ್ ಬಾಕ್ಸಲ್ಲಿ ಒಂದು ಶವನ ಇಟ್ಟಿರ್ತಾರೆ. ಇಬ್ಬರು ಕಪಲ್ಸ್ ಅದನ್ನು ಅವಾಗ ಬಂದು ನೋಡ್ಕೊಂಡು ಹೋಗ್ತಾ ಇರ್ತಾರೆ, ಶವ ಕೊಳ್ತಿದೆಯಾ ಇಲ್ವಾ ಅಂತ ಹೇಳಿ. ಆ ಕೆಪೆನ್ ಬಾಕ್ಸಲ್ಲಿ ಇಟ್ಟಿರ್ತಕ್ಕಂಥ ಏನು ಶವ ಇರುತ್ತಲ್ವ, ಅದನ್ನು ನೋಡಿಕೊಂಡು ಹೋಗೋಕ್ಕೆ ಪದೇ ಇಬ್ಬರು ಕಪಲ್ಸ್ ಬಂದು ಹೋಗ್ತಾ ಇರ್ತಾರೆ. ಆದರೂ ಕೂಡ ಆ ಶವ ಇನ್ನೂ ಕೊಳ್ತಿರೋದಿಲ್ಲ, ಹಾಗೇ ಇರುತ್ತೆ. ಅದು ಇನ್ನೂ ಯಾವಾಗ ಕೊಳೆಯುತ್ತೋ ಅಂತ ಗೊತ್ತಿರೋದಿಲ್ಲ. ಆದರೂ ಕೂಡ ಅದನ್ನು ಹಾಗೆ ಅಲ್ಲೇ ಬಿಟ್ಟಿರ್ತಾರೆ. ಕತೆ ಇಲ್ಲಿಂದ ಮುಂದೆ ಪ್ರೆಸೆಂಟ್ಗೆ ಶಿಫ್ಟ್ ಆಗುತ್ತೆ. ಏನಪ್ಪ ಕತೆ ಅಂತಂದರೆ, ಒಂದು ವಿಚಿತ್ರವಾಗಿರುವಂಥ ಒಂದು ಹೆಣ್ಣು ಒಂದು ಹುಡುಗಿಗೆ ತಿನ್ನೋದಕ್ಕೆ ಆ್ಯಪಲ್ನ ಕೊಡ್ತಾಳೆ. ತಿಂದ ತಕ್ಷಣ ಅವಳ ಬಾಯಲ್ಲಿ ಏನೋ ಒಂದು ಆಕೃತಿ ಅಂತ ಒಂದು ಹುಳ ಬಾಯಲ್ಲಿ ಹೋಗುತ್ತೆ. ನಿಜವಾದ ಕತೆ ಇಲ್ಲಿಂದ ಶುರುವಾಗುತ್ತೆ. ಆ ಹುಡುಗಿ ಆ ಹಣ್ಣು ತಿಂದ ತಕ್ಷಣ ತುಂಬ ವರ್ಷದ ನಂತರ ಸ್ವಲ್ಪ ಜನಕ್ಕೆ ಅವಳ ಶವ ಸಿಗುತ್ತೆ. ಯಾಕಂದರೆ ಅಷ್ಟೊಂದು ಗಂಭೀರವಾಗಿ ಅವಳ ಶವ ಆ ಥರ ಆಗಿರುತ್ತೆ. ಬಟ್ ಆ ಹುಡುಗಿ ಸತ್ತಿರೋದಿಲ್ಲ, ಶವದ ಥರ ಅವಳ ಮೇಲೆ ಯಾರೋ ಒಂದು ಸ್ಪಿರಿಚುವಲ್ ಅಂದರೆ ಮಾಟ ಮಂತ್ರದ ಪ್ರಯೋಗಗಳನ್ನು ಮಾಡಿರ್ತಾರೆ. ಯಾಕಂದರೆ ಆ ವಿಚಿತ್ರವಾದಂಥ ಹೆಣ್ಣು ಇವಳಿಗೆ ಕೊಟ್ಟಂಥ ಹಣ್ಣು ತಿಂದು ಆ ಹುಡುಗಿಯ ಮುಖ ಯಾವ ಥರ ಅಂದರೆ ಈ ಥರ ಆಗಿರುತ್ತೆ. ತುಂಬಾ ಭಯಾನಕವಾಗಿ ಕಾಣ್ತಾ ಇರುತ್ತೆ. ಸ್ವಂತ ಮಗಳ ಆ ಪರಿಸ್ಥಿತಿ ಕಂಡು ತಂದೆ ತಾಯಿ ತುಂಬ ಬೇಜಾರು ಮಾಡಿಕೊಂಡು, ಇಷ್ಟು ವರ್ಷದ ನಂತರ ನಮ್ಮ ಮಗಳು ನಮಗೆ ಮತ್ತೆ ಸಿಕ್ಕಳು ಅಂತ ಹೇಳಿ ಆ ಹುಡುಗಿನ ತಮ್ಮ ಮನೆಗೆ ಕರ್ಕೊಂಡು ಹೋಗ್ತಾರೆ. ಆದರೆ ಆ ಹುಡುಗಿಗೆ ಯಾವುದೇ ಪ್ರಜ್ಞೆ ಇಲ್ಲ, ಯಾವುದೇ ರೀತಿ ಮಾತು ಆಡೋಕ್ಕೆ ಬರ್ತಾ ಇರಲ್ಲ. ಯಾಕಂದರೆ ಅವತ್ತು ಕೊಟ್ಟಂಥ ಆ ಒಂದು ಹೆಣ್ಣು ಕೊಟ್ಟಂಥ ಹಣ್ಣು ತಿಂದು ಈ ಹುಡುಗಿಯ ಮೇಲೆ ಅದು ಏನೋ ಮಾಡಿ ಬಿಟ್ಟಿರ್ತಾಳೆ. ಅಂದರೆ ಮಾಟ ಮಂತ್ರ ಸ್ಪಿರಿಚುವಲ್ ಈ ಹುಡುಗಿ ಮೇಲೆ ತುಂಬಾ ನಡೆದಿರುತ್ತೆ. ಹಾಗಾಗಿ ಈ ಹುಡುಗಿಗೆ ಮಾತು ಆಡೋಕ್ಕೆ ಬರ್ತಾ ಇರೋದಿಲ್ಲ. ಬಾಯಲ್ಲಿ ಕೆಟ್ಟ ಹುಳಗಳು ಈ ಥರ ಬರ್ತಾ ಇರುತ್ತೆ. ಇಷ್ಟೊಂದು ಭಯಾನಕ ದೃಶ್ಯ ಕಂಡು ತಂದೆ ತಾಯಿಗಳು ಇನ್ನಷ್ಟು ಚಿಂತೆಗೆ ಒಳಗಾಗ್ತಾರೆ ಮತ್ತು ತುಂಬಾ ಭಯ ಪಟ್ಕೊಂಡು ಬಿಡ್ತಾರೆ. ಯಾಕಂದರೆ ಸರಿಸುಮಾರು ಮಗಳು ಕಾಣೆ ಆಗಿ 10 ವರ್ಷ ಮೇಲೆ ಆಗಿರುತ್ತೆ. ಇಷ್ಟು ವರ್ಷ ಇವಳು ಎಲ್ಲಿದ್ಲು, ಏನಾಗಿದ್ಲು ಒಂದು ಕೂಡ ಗೊತ್ತಿಲ್ಲ. ಮಗಳ ಪರಿಸ್ಥಿತಿ ಕಂಡು ತುಂಬಾ ಚಿಂತೆ ಮಾಡ್ಕೊಂಡು ಬಿಡ್ತಾರೆ ತಂದೆ ತಾಯಿ. ಮತ್ತು ಅವಳ ಈ ಭಯಾನಕ ದೃಶ್ಯನ ನೋಡಿ ಇನ್ನಷ್ಟು ಚಿಂತೆಗೆ ಹಾಕ್ತಾರೆ. ಯಾಕಂದರೆ ಸರಿಯಾಗಿ ಮಾತು ಆಡಲ್ಲ, ಮಾತು ಆಡಿದರೆ ಏನೇನೋ ಕೆಟ್ಟ ಬಾಯಲ್ಲಿ ಹುಳಗಳು ಬರುತ್ತೆ, ಏನಾಗಿದೆ ಇವಳಿಗೆ ಅಂತ ತುಂಬಾ ಚಿಂತೆಗೆ ಒಳಗಾಗ್ತಾರೆ. ಯಾಕಂದರೆ ಆ ಹುಡುಗಿಯ ಮೇಲೆ ಇರೋದು ಒಂದು ಭಯಾನಕ ಒಂದು ಆತ್ಮ ಸೇರ್ಕೊಂಡ್ಬಿಟ್ಟಿರುತ್ತೆ. ಅವಳ ಕೈಗಳನ್ನು ನೋಡಿದರೂ ಕೂಡ ತುಂಬಾ ಭಯ ಪಡೋ ರೀತಿ ಆಗಿರುತ್ತೆ. ಇವಳು ಮನುಷ್ಯಳ ಇಲ್ಲ ಅಥವಾ ಆತ್ಮನ ಅನ್ನೋ ಥರ ತಂದೆ ತಾಯಿಗೆ ತುಂಬಾ ಅನುಮಾನ ಬರುತ್ತೆ. ಸಡನ್ನಾಗಿ ಎದ್ದು ನಿಂತ್ಕೊಂಡು ಅವರ ತಂದೆ ತಾಯಿ ಮುಖವನ್ನೇ ನೋಡಿಕೊಂಡು ನಿಂತ್ಕೊಂಡು ಬಿಡ್ತಾಳೆ. ಅವಳ ಮಗಳ ಭಯಾನಕ ಮುಖವನ್ನು ನೋಡಿ ತುಂಬಾ ಭಯಪಟ್ಟು ಬಿಡ್ತಾರೆ ತಂದೆ ತಾಯಿ. ಯಾಕಂದರೆ ಅವಳ ಮುಖ ಅಷ್ಟೊಂದು ಭಯಾನಕವಾಗಿರುತ್ತೆ. ವಿಚಿತ್ರವಾಗಿ ಅವಳು ಅವರನ್ನು ನೋಡಿ ನಗೋದಕ್ಕೆ ಶುರು ಮಾಡ್ತಾಳೆ. ಎಷ್ಟೊಂದು ಆ ಸೀನ್ ಭಯ ಆಗಿರುತ್ತೆ ಅಂದರೆ ಯಪ್ಪ ದೇವರೇ ಅಂತ ತುಂಬಾ ಭಯ ಪಟ್ಕೊಂಡು ಬಿಡ್ತಾರೆ. ಇದ್ದಕ್ಕಿದ್ದಾಗೆ ಆ ಹುಡುಗಿ ಕುಸಿದು ಬಿದ್ದು ತುಂಬ ವಿಚಿತ್ರವಾಗಿ ಆಗಿಬಿಡ್ತಾಳೆ. ಎಷ್ಟೊಂದು ವಿಚಿತ್ರ ಅಂದರೆ ಸಡನ್ನಾಗಿ ಆ ಹುಡುಗಿಯ ದೇಹ ಇದ್ದಕ್ಕಿದ್ದಾಗೆ ಹೀಗೆ ಆಗಿ ಅವಳ ಮೈಯಲ್ಲಿ ಇರ್ತಕ್ಕಂಥ ಆತ್ಮ ತುಂಬಾ ಕಿರುಚಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಈ ವರ್ಷದ ಈ ದ ಮಮ್ಮಿ ಅನ್ನೋ ಮೂವಿ ಬರೀ ಮಾತಲ್ಲೇ ಹೇಳಿದರೆ ಸಾಕಾಗಲ್ಲ. ಈ ಮೂವಿನ ನೀವು ನೆಟ್ಫ್ಲಿಕ್ಸ್ ಅಥವಾ ಪ್ರೀಮಿಯಂ ಎಲ್ಲಾದರೂ ನೀವು ನೋಡ್ಬೋದು. ತುಂಬಾ ಹಾರರ್ ಗ್ರಾಫಿಕ್ ಇರುವಂಥ ಮೂವಿ ಇದು. ಯಾರು ಕೂಡ ಭಯ ಆಗುತ್ತೆ ಅಂದರೆ ನೋಡೋಕೆ ಹೋಗ್ಬಿಡಿ. ಯಾಕಂದರೆ ಅಷ್ಟೊಂದು ಹಾರರ್ ಗ್ರಾಫಿಕ್ ಈ ಮೂವಿಯಲ್ಲಿದೆ. ಇದು ಬರೀ ಮಾತಲ್ಲಿ ಹೇಳಿದ್ರೆ ಸಾಕಾಗಲ್ಲ. ಈ ಮೂವಿ ಬಗ್ಗೆ ಅಷ್ಟು ರಿಯಲಿಸ್ಟಿಕ್ಕಾಗಿ ಮೂವಿನ ಮಾಡಿದ್ದಾರೆ. ಮೈಂಡ್ ಒಂದು ಕ್ಷಣಕ್ಕೆ ಬ್ಲಾಕ್ ಆಗುತ್ತೆ ನೀವು ನೋಡಿದ ತಕ್ಷಣ. ಆ ಥರ ತುಂಬ ಅದ್ಭುತವಾಗಿ ಬಂದಿದೆ ಈ ಮೂವಿ. ಹಾಗಾಗಿ ಈ ವರ್ಷದ 26ನೇ ವರ್ಷದ ಹೊಸ ಹಾರರ್ ಮೂವಿ ಅಂತ ಹೇಳ್ಬೋದು, ದ ಮಮ್ಮಿ ಅಂತ ಹೇಳಿ. ಸಿಗುತ್ತೆ, ಹುಡುಕಿ ಬೇಕಿದ್ದರೆ ನೀವು ಅಲ್ಲಿ ಇಲ್ಲಿ ಲಿಂಕು ಅಥವಾ ಸಿಕ್ಕೇ ಸಿಗುತ್ತೆ. ನಾವು ನೋಡಿ ಇದನ್ನು ತುಂಬಾ ಹೇಳ್ತೀವಲ್ವ, 2 ದಿವಸ ಜ್ವರ ಬಂದಿತ್ತು, ಅಷ್ಟು ಭಯಾನಕವಾಗಿದೆ ಮೂವಿ. ಹಾಗಾಗಿ ಇದನ್ನು ನಿಮ್ಮ ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡಿ, ಇಲ್ಲ ಅಥವಾ ನಿಮ್ಮ ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ನೋಡಿ. ಸಿಂಗಲಾಗಂತೂ ಈ ಮೂವಿ ನೋಡೋಕೆ ಹೋಗ್ಬಿಡಿ. ಯಾಕಂದರೆ ತುಂಬಾ ಭಯಾನಕವಾಗಿ ಇದರಲ್ಲಿ 6
ಎಫರ್ಟು ಮ್ಯೂಸಿಕ್ ಹಾಕಿದಾರಲ್ವ ಅದು ತುಂಬಾ ಭಯ ಪಡಿಸುತ್ತೆ. ಯಾಕಂದರೆ ಆ ಥರ ಈ ಮೂವಿನ ಮಾಡಿದ್ದಾರೆ. ಹಾಗಾಗಿ ಹೋಗಿ ಈ ಮೂವಿನ ನೋಡಿ ಎಂಜಾಯ್ ಮಾಡಿ. ಮತ್ತೆ ಸಿಗೋಣ. ಅಲ್ಲಿವರೆಗೂ ಟಾಟಾ ಬಾಯ್.